ಸೊ ಇವಾಗ ಹೊರಗಡೆ ಬಂದಿದ್ದೀರಾ, ಕನ್ನಡ ಕಲ್ತಿದ್ದೀರಾ, ಮಣ್ಣಿನ ಮಗ ಅಂತ ಪ್ರೊಫೈಲ್ ಮಾಡ್ಕೊಂಡಿದ್ದೀರಾ. ಸೊ ಕನ್ನಡಕ್ಕಾಗಿ ಮುಂದೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ? ನನಗೆ ಇವಾಗ ಏನು ಐಡಿಯಾ ಇದೆ ಅಂದರೆ ಇವಾಗ ನಾನು ಕನ್ನಡ ಕಲಿತಿದ್ದು ನಾನು ಕನ್ನಡ ಮಾತಾಡೋದು ನೋಡಿ ಜನಗಳಿಗೆ ತುಂಬ ಇಷ್ಟ ಆಗಿದೆ. ಸೊ ನನಗೆ ಏನು ಐಡಿಯಾ ಅಂದರೆ ಕನ್ನಡದಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ನನಗೆ ಆಲ್ರೆಡಿ ಟ್ರಾವೆಲಿಂಗ್, ಈ ಥರ ಅಡ್ವೆಂಚರ್ ಸ್ಪೋರ್ಟ್ಸ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಈ ಸ್ಕೂಬಾ ಡೈವಿಂಗು, ಈ ರಾಕ್ ಕ್ಲೈಂಬಿಂಗು, ಈ ಸ್ಕೈ ಡೈವಿಂಗ್ ಅದೆಲ್ಲ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಸೊ ನನಗೆ ಕನ್ನಡದಲ್ಲಿ ಒಂದು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡಿ ಅದರಲ್ಲಿ ನಾ ಟ್ರಾವೆಲ್ ಮಾಡೋ ಜಾಗದಲ್ಲಿ ಕನ್ನಡದಲ್ಲೇ ಕಾಂಟೆಂಟ್ ಹಾಕೋದಕ್ಕೆ ನನಗೆ ಐಡಿಯಾ ಇದೆ. ಅದರಲ್ಲಿ ಜನಗಳು ಏನೋ ಹೊಸ ಡಿಸ್ಕವರಿನೂ ಮಾಡ್ಬೋದು ನನ್ನ ಜೊತೆ, ಆ್ಯಂಡ್ ನಾ ಕನ್ನಡ ಮಾತಾಡೋದು ಅವ್ರು ಕೇಳ್ಬೋದು. ಸೊ 2 in 1 ಥರ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕನ್ನಡದ ಈ ನಟರ ಜೊತೆ ಆ್ಯಕ್ಟ್ ಮಾಡಬೇಕು, ಸುದೀಪ್ ಸರ್ ಜೊತೆಗೆ ಯಾರ್ಯಾರ ಜೊತೆ ಆ್ಯಕ್ಟ್ ಮಾಡಬೇಕನ್ನೋ ಆಸೆ ಇದೆ ವಿಲನ್ ಆಗಿ? ನನಗೆ ವಿಲನ್ ಆಗಿ ಎಲ್ಲರ ಜೊತೆ ಯಾರು ಹೀರೋ ಇದ್ದರೆ ನನಗೆ ಪ್ರಾಬ್ಲಮ್ ಇಲ್ಲ. ಡೆಫಿನೆಟ್ಲಿ ಸುದೀಪ್ ಸರ್ ಜೊತೆ ಒಂದು ಮೂವಿ ಮಾಡಬೇಕು ಅಂತ ಇದೆ. ಯಾಕೆಂದರೆ 13 ವಾರ ಅವ್ರ ಹತ್ರ ಮಾತಾಡಿ ತುಂಬ ಕನೆಕ್ಟ್ ಆಗಿದ್ದೀನಿ. ಬಟ್ ಬೇರೆ ಯಾರು ಹೀರೋ ಬಂದ್ರೇನೋ ಅವ್ರ ಜೊತೆ ನಾ ವಿಲನ್ ಆಗೋದಕ್ಕೆ ತುಂಬ ಇಷ್ಟಪಡ್ತೀನಿ. ಓಕೆ, ವಿಲನೇ ಯಾಕೆ ಅಂತ ಒಂದು ಸೂಟ್ ಆಗೋದಕ್ಕೆ ಇನ್ನೊಂದು ಏನಾದರೂ ಬೇರೆ ಇದೆಯಾ? ನನಗೆ ತುಂಬ ಟೈಮ್ ನಾ ಮೂವಿ ನೋಡುವಾಗ ನನಗೆ ಪರ್ಸ್ನಲಿ ನಾ ವಿಲ್ಲನ್ಗೆ ಸಪೋರ್ಟ್ ಮಾಡಿದ್ದೀನಿ. ಯಾಕೆಂದರೆ ಹೀರೋ ಅಂದರೆ ಈ ಥರನೇ ಇರಬೇಕು ಅಂತ ಒಂದು ಬೌಂಡ್ರಿ ಇದೆ, ಒಳ್ಳೆಯದೇ ಮಾಡಬೇಕು ಇದು ಅಂತ ಒಂದು ಇದಿದೆ. ಬಟ್ ವಿಲ್ಲನ್ ಅಂದರೆ ಅವ್ರಿಗೆ ಒಂದು ಬೌಂಡ್ರಿಯೇ ಇರಲ್ಲ, ಅವರು ಹೇಗೆ ಬೇಕಾಗಿರ್ಬೋದು. ಆ ಒಂದು ಫ್ರೀಡಮ್ ನನಗೆ ತುಂಬ ಇಷ್ಟ. ಓಕೆ, ಸೊ ಇದರ ಜೊತೆಗೆ ಮುಂದೆ ಏನೇನು ಪ್ಲ್ಯಾನ್ ಇದೆ ನಿಮ್ಮದು? ನಮ್ಮದು ಇವಾಗ ಏನಂದರೆ ಫಸ್ಟು ಬಿಗ್ ಬಾಸ್ ಒಳಗಡೆ ಇರುವಾಗ ಫಿಟ್ನೆಸ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಸ್ವಲ್ಪ ಕಮ್ಮಿ ಆಯಿತು. ಸೊ ನನ್ನ ಫಿಟ್ನೆಸ್ನ ತಿರ್ಗಾ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಇದೆ. ಒಳ್ಳೆ ಮೂವಿ ರೋಲೆಲ್ಲ ಬಂದರೆ ಫಿಟ್ಟಂಗೆ ಇರಬೇಕು ಅಂತ ಐಡಿಯಾ ಇದೆ. ಜಾಸ್ತಿ ಟ್ರಾವೆಲ್ ಮಾಡಬೇಕು, ಟ್ರಾವೆಲ್ಗೆ ಜೊತೆ ಅದು ಕನ್ನಡದಲ್ಲಿ ಅದ್ರ ಬಗ್ಗೆ ವ್ಲಾಗ್ ಮಾಡಬೇಕು. ಆ್ಯಂಡ್ ನನಗೆ ಬೈಕಿಂಗ್ ಅಂದರೆ ತುಂಬ ಇಷ್ಟ. ಸೊ ಇವಾಗ ಹೊಸ ಬೈಕ್ ತೊಗೊಳಕ್ಕೆ ಐಡಿಯಾ ಇದೆ. ಬೈಕ್ ತೊಗೊಂಡು ಒಂದು ಕರ್ನಾಟಕ ಒಂದು ಟ್ರಿಪ್ ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಒಂದೊಂದು ಬೇರೆ ಬೇರೆ ಊರುಗಳು ಹೋಗಿ ಅನ್ಸೀನ್ ನೇಚರ್ ಸ್ಪಾಟ್ಸ್ ಎಲ್ಲ ಡಿಸ್ಕವರ್ ಮಾಡೋಕ್ಕೆ ಒಂದು ಐಡಿಯಾ ಇದೆ. ಆ್ಯಂಡ್ ಅದ್ರ ಜೊತೆ ನನ್ನ ಬಿಸ್ನೆಸ್ನ ಗ್ರೋ ಮಾಡ್ಬೋದು, ಗ್ರೋ ಮಾಡಬೇಕು ಆಲ್ಮೋಸ್ಟ್. ಸೊ ಬೆಂಗಳೂರಲ್ಲಿ ಅದು ಒಂದು ಚೈನ್ ಆಫ್ ರೆಸ್ಟೋರೆಂಟ್ಸ್ ಮಾಡೋಕ್ಕೆ ನನಗೆ ಒಂದು ಐಡಿಯಾ ಇದೆ. ಸೊ ಇದೇ ನನ್ನ ಫ್ಯೂಚರಲ್ಲಿ ಸದ್ಯಕ್ಕೆ ಪ್ಲ್ಯಾನ್ಸ್. ಓಕೆ.